ಹೇಳಲಿಕ್ಕೆ ಇಷ್ಟಪಡ್ತಾರೆ. ಮಾನ್ಯ ಅಧ್ಯಕ್ಷರು ಉತ್ತರವನ್ನು ಕೊಟ್ಟಿದ್ದಾರೆ. ಬಹಳ ಗಂಭೀರವಾಗಿ ತಗೊಳ್ಬೇಕಾದಂಥ ಒಂದು ಸಂಗತಿ ಅಂತೇಳಿ ನಾನು ಭಾವಿಸ್ತೇನೆ. ಈ ಹಿಂದೂ ಕೂಡ ಮಾನ್ಯ ಸಚಿವರ ಜೊತೆ ನಾನು ಮಾತುಕತೆಗಳನ್ನು ಮಾಡಿದ್ದೆ. ಆದರೆ ಸರಿಯಾದಂಥ ನಮಗೆ ಏನು ಅಗತ್ಯ ಇದೆ, ಯಾವ ಸಂಗತಿಯನ್ನು ನಾವು ತಮ್ಮ ಹತ್ರ ಚರ್ಚೆ ಮಾಡಿದ್ದು ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಶಿವಮೊಗ್ಗ ದೊಡ್ಡದಾದಂಥ ಜಿಲ್ಲೆ, ಮೆಗಾನ್ ಆಸ್ಪತ್ರೆ ಇತ್ತು ನಮ್ಮದು. ಮೈಸೂರು ಮಹಾರಾಜರ ಕಾಲದಲ್ಲಿ ಆದಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯ. ಆ ಮೆಗಾನ್ ಹಾಸ್ಪಿಟ್ಲಿಗೆ ಮೆಡಿಕಲ್ ಕಾಲೇಜಿಗೆ ಅದನ್ನು ಡೈವರ್ಟ್ ಮಾಡಿದ್ವಿ ನಾವು. ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದೊಳಗೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು. ತುಂಬ ಒಳ್ಳೆಯ ಸಂಗತಿಗಳನ್ನು ಯೋಚನೆ ನಡೀತು. ಆದರೆ ಶಿವಮೊಗ್ಗ ಜಿಲ್ಲೆಗೆ, ಯಾಕೆಂದರೆ ಮೆಡಿಕಲ್ ಕಾಲೇಜು ಪ್ರಾರಂಭ ಆದ ನಂತರದೊಳಗಡೆ 5 ವರ್ಷದೊಳಗಡೆ ಅವ್ರದ್ದೇ ಆದಂಥ ಆಸ್ಪತ್ರೆಯನ್ನು ಕಟ್ಕೋಬೇಕು ಅಂತ ಒಂದು ಅವಕಾಶ ಇರುವಂಥ ಒಂದು ಸಂಗತಿ. ಅವರೇನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಆದರೆ ಮೆಗಾನ್ ಹಾಸ್ಪಿಟ್ಲಿಗೆ ಬೇಕಾಗಿರೋಂಥ ಅಗತ್ಯತೆಗಳೇನಿತ್ತು ಅದೆಲ್ಲದು ಕೊಲ್ಯಾಪ್ಸ್ ಆಗುವಂಥ ಸ್ಥಿತಿಯಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಅತ್ಯಂತ ಕಡು ಬಡವರಿಗೆ ಬೇಕಾಗಿರುವಂಥ ವ್ಯವಸ್ಥೆಗಳೇನಿತ್ತು ಅದರಿಂದ ವಂಚಿತರಾಗಿದ್ದಾರೆ ಬಡವರು. ಪ್ರತಿ ಬಾರಿ ಹೋರಾಟ ಮಾಡಿ ಔಷಧಿಗಳನ್ನು ತಗೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕೆಂದರೆ ಹತ್ತತ್ರ 30-32 ತಾಲೂಕಿನಿಂದ ಅಲ್ಲಿಗೆ ಜನಗಳು ಬರ್ತಾರೆ. ಮತ್ತು ಬೇರೆ ಬೇರೆ ಊರಿಗೆ ಹೋಗಬೇಕು ಅಂತ ಹೇಳಿದ್ರೆ, ಇಲ್ಲಿಂದ ಸಾಮಾನ್ಯ ಬಡವರು ಹೋಗಬೇಕು ಅಂತ ಇಲ್ಲಿಂದ ರೆಕಮೆಂಡ್ ಮಾಡಿದ್ರೆ ಅಲ್ಲಿಗೆ ಹೋಗ್ಲಿಕ್ಕೇ ತುಂಬ ಹಣ ಖರ್ಚಾಗತ್ತೆ ಅವರಿಗೆ. BPL ಹೋಡ್ಲಿಗೆ ಹಣ ಕೊಡ್ತೀವಿ ಸರ್ಕಾರ ಅಂತ ತಾವು ಹೇಳ್ತೀರಾ. ಆದರೆ ಇವ್ರು ಮಾಡಿರುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಇವರು ಸುಮಾರು 1350ಕ್ಕೂ ಹೆಚ್ಚು ಸಂಗತಿಗಳಿಗೆ ಹಣವನ್ನು ಎಷ್ಟೆಷ್ಟು ಕೊಡಬೇಕು, ಯೂಸೇಜ್ ಚಾರ್ಜಸ್ ಅಂಥೇಳಿ ಅದನ್ನು ಮಾಡಿದ್ದಾರೆ. ಒಬ್ಬ ಬಡವ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಸರ್. ಹತ್ತತ್ರ 1 ಲಕ್ಷ ರೂಪಾಯಿ ತನಕ ಕೊಟ್ಟಿರೋ ಯೋಜನೆ ಮಾಡಿರುವಂಥ ಹಣದೊಳಗಡೆ ಕಟ್ಟುವಂಥ ಸ್ಥಿತಿ ನಿರ್ಮಾಣ ಆಗಿದೆ. 350ಕ್ಕೂ ಹೆಚ್ಚು ಇದಕ್ಕೆ ಹಣವನ್ನು ತೊಡಗಿಸುವಂಥ ಕೆಲಸವನ್ನು ಮಾನ್ಯ ಮೆಡಿಕಲ್ ಕಾಲೇಜಿನ ಸಚಿವರು ಮಾಡ್ತಾ ಇದ್ದಾರೆ, ಮೆಡಿಕಲ್ ಸಚಿವರು. ಇಲ್ಲಿ ಆಗಬೇಕಾದಂಥ ಸಂಗತಿ ಅಂತ ಹೇಳಿದ್ರೆ, ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳು ಸರಿಯಾಗಿ ಇವತ್ತಿಲ್ಲ. ಈ ಹಿಂದೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅಲ್ಲಿಗೆ ಹೋಗಿ ಭೇಟಿಯನ್ನು ಕೊಟ್ಟಿದ್ದಾರೆ. ನಾವು KDB ಮೀಟಿಂಗ್ಗಳಲ್ಲಿ ಚರ್ಚೆ ಮಾಡಿದ್ದೇವೆ. ಯಾವುದಕ್ಕೂ ನ್ಯಾಯ ಸಿಗಲಿಲ್ಲ. ವಿಧಾನಸಭಾ ಅಧಿವೇಶನ ಸಂದರ್ಭದೊಳಗಡೆ ನಿಮ್ಮ ಜೊತೆಗೆ ಮತ್ತು ಅವ್ರ ಜೊತೆಗೆ ಶಿವರಾಜ್ ಪಾಟೀಲ್ ಜೊತೆ ಸೇರಿಕೊಂಡು ನಾವು ಒಟ್ಟಿಗೆ ಜಾಯಿಂಟ್ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದರು. ಅದನ್ನು ಕೂಡ ಅದಕ್ಕೆ ಅವಕಾಶ ಕೊಡಲಿಲ್ಲ. ಆದರೆ ಇವತ್ತು ಆಗಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಶಿವಮೊಗ್ಗಕ್ಕೆ ಮೆಡಿಕಲ್ ಕಾಲೇಜ್ ಅಗತ್ಯ ಇದೆ ಅನ್ನೋಂಥ ಸಂಗತಿಯನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಯಾವುದೇ ಸರ್ಕಾರದ ಕಣ್ಮುಂದೆ ಇಲ್ಲ ಅನ್ನೋ ಸಂಗತಿಯನ್ನು ತಾವು ಹೇಳಿದ್ದೀರಾ. ಆದರೆ ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆ ಬೇಕೋ ಬೇಡವಾ? ಇದು ನಮ್ಮ ಮೂಲಭೂತವಾಗಿರುವಂಥ ಪ್ರಶ್ನೆ. ಬೇಕು ಅಂಥೇಳಿ ನಿಮ್ಮ ಹತ್ರ ನಾವು ಮಾತಾಡಿರುವಂಥದ್ದು. ಅಗತ್ಯಕ್ಕೆ ತಕ್ಕಂತೆ ಯೋಚನೆಯನ್ನು ಮಾಡಬೇಕಾದ ಸಂಗತಿ ಇದೆ. 950 ನಮ್ಮದು ಬೆಡ್ ಇರುವಂಥ ಹಾಸ್ಪಿಟಲ್ ಇವತ್ತು. ಆದರೆ 2500ಕ್ಕೂ ಹೆಚ್ಚು ಜನ ಅಲ್ಲಿಗೆ ಬರ್ತಾರೆ. 2500 ಹೆಚ್ಚು ಜನ ಬರುವಂಥ ಸಂದರ್ಭದೊಳಗಡೆ ಹೇಗಿರಬೇಕು ನಮ್ಮ ಆಸ್ಪತ್ರೆ ಒಳಗಡೆ ನಡೆಯುವಂಥ ಸಂಗತಿಗಳು ಕೂಡ ನಡೀತಾ ಇದೆ. ಲೋಕಾಯುಕ್ತ ತನಿಖೆಯನ್ನು ಕೂಡ ಮಾಡೋದ್ರ ಮೂಲಕ, ಲೋಕಾಯುಕ್ತ ದಾಳಿ ಮಾಡೋದ್ರ ಮೂಲಕ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿರುವಂಥದ್ದು ಇದೆ. ಹೀಗಾಗಿ ನಾನು ಹೇಳ್ತಾ ಇದ್ದೇನೆ, ಜಿಲ್ಲಾ ಆಸ್ಪತ್ರೆ ಆದರೆ ತುಂಬ ಬಡವರಿಗೆ ಅನುಕೂಲ ಆಗುವಂಥ ಸಂಗತಿ ಇದೆ. ನಿಮಗೆ ಜಾಗ ಬೇಕಾ? ಜಾಗ ಇದೆ. ಏನು ಬೇಕಾದ್ರೆ ನಾವು ಅವಕಾಶ ಕೊಡೋಕೆ ಅವಕಾಶ ಇರೋಂಥ ಸಂದರ್ಭದೊಳಗಡೆ. ಆದರೆ ನಮ್ಮ ಪ್ರಶ್ನೆ ಕೇಳಿ. ಅಲ್ಲಲ್ಲ, ಪ್ರಶ್ನೆ ಸರಿ, ಪರಿಹಾರ ಹುಡ್ಕೊಳ್ಳೋದಾದ್ರೆ ಆಗೋದಿಲ್ಲ. ಶರಣ್ ಪ್ರಕಾಶ್ ಪಾಟೀಲ್ರು ಇದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಬಹಳ ಲಾಭ ಆಗತ್ತೆ. ನೀವು ಮೆಡಿಕಲ್ ಕಾಲೇಜನ್ನ ನೀವು ಮೇಂಟೈನ್ ಮಾಡ್ತಾ ಇದ್ದೀರಿ. ಮೆಡಿಕಲ್ ಕಾಲೇಜ್ ನಿಮ್ಮದೇ. 5 ವರ್ಷ ಆದ್ಮೇಲೆ ನಿಮ್ಮದೇ ಆದಂಥ ಮೆಡಿಕಲ್ ಕಾಲೇಜ್, ನಿಮ್ದೊಂದು ಒಂದು ಆಸ್ಪತ್ರೆ ಕಟ್ಕೋಬೇಕು ನೀವು. ನಿಮಗಿರೋ ಕಂಡೀಷನ್ ಅದೇ ಇರೋದು. ಅದು ಮಾಡಲಿಲ್ಲ, ಯಾರೂ ಮಾಡಲಿಲ್ಲ. ಹೀಗಿರ್ಬೇಕಾದ್ರೆ ನಮ್ಮ ಜಿಲ್ಲಾ ಆಸ್ಪತ್ರೆ ನುಂಗ್ ನೀರು ಕುಡಿದು ಬಿಟ್ರೆ ಹೇಗಾಗತ್ತೆ? ನಮಗೆ ಜಿಲ್ಲಾ ಆಸ್ಪತ್ರೆ ಅಗತ್ಯ ಇದೆ, ಭಾಳ ಅವಶ್ಯಕತೆ ಇದೆ. ಅಲ್ಲಿ ನಡಿಬಾರದಂಥ ಸಂಗತಿಗಳು ನಡೀತಾ ಇರೋದ್ರಿಂದ ಔಷಧಿಗಳೇ ಸಿಗ್ತಾ ಇಲ್ಲ. ಇಲ್ಲಿ ನೀವು ಯೂಸೇಜ್ ಚಾರ್ಜಸ್ಗಳನ್ನ 1 ಡಬಲ್ ಮಾಡ್ಕೊಂಡಿದ್ದೀರಿ ಮೊನ್ನೆ ಇತ್ತೀಚೆಗೆ 3 ತಿಂಗಳ ಕೆಳಗಡೆ, ಒಂದು 6 ತಿಂಗಳ ಕೆಳಗಡೆಗೆ. ಆದರೆ ಬಡವರಿಗೆ ಕಟ್ಟಕ್ಕೆ ಜಾಗ ಇದೆ, ಹಣ ಎಲ್ಲಿದೆ ಅವ್ರ ಹತ್ರ? ನೀವು ಕೊಡ್ತೀರಿ ವಾಪಸ್ ಅವರಿಗೆ. ಯಾವಾಗ ರಿಯಂಬರ್ಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ ಸರ್? ರಿಯಂಬರ್ಸ್ ಮಾಡೋಂಥ ಯಾವಾಗ ಅಂತ ಹೇಳಿದ್ರೆ, ನೀನು ಮೊದಲು ದುಡ್ಡು ಕಟ್ಟಿ ಒಳಗಡೆ ಹೋಗ್ಬೇಕು, ಉತ್ತರ ಕೊಡ್ಲಿ, ಆಮೇಲೆ ನೀವು ಸರ್ಕಾರ ಕೊಡೋದು. ನನ್ನ ದುಡ್ಡೇ ಇಲ್ಲ ನಾನು ಆಸ್ಪತ್ರೆ ಹೋಗ್ಲಿಕ್ಕೆ, ನಾನೇನ್ ಮಾಡಬೇಕು? ಉತ್ತರ ಕೊಡ್ಲಿ. ಆಯ್ತು, ಕೊಡಿ ಸರ್, ಉತ್ತರ ಕೊಡಿ. ನಂಗೆ ಚರ್ಚೆಗೆ ಅವಕಾಶ ಕೊಡಿ. ಚರ್ಚೆ ಇಲ್ಲ, ಕ್ಲಾರಿಫಿಕೇಶನ್. ಈಗ ಮಾನ್ಯ ಚನ್ನಬಸಪ್ಪನವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೊಂದು ಮುಖ್ಯವಾಗಿ ಅವರ ಪ್ರಶ್ನೆಯ ಉದ್ದೇಶ ಏನಂತ ಹೇಳಿದ್ರೆ, ಅವರಿಗೆ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಕೊಡಿ ಅಷ್ಟೇ. ಅಲ್ಲ, ಇದ್ದಿದ್ದು ತೆಗೆದಿದ್ದೀರಿ ಅಂತ ಇಲ್ಲ. ಅದು ಈಗ ಅದೇ ರೀತಿಯಾಗಿ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು
ಜಿಲ್ಲಾ ಆಸ್ಪತ್ರೆಗಳು ವೈದ್ಯಕೀಯ ಶಿಕ್ಷಣ ವೈದ್ಯಕೀಯ ಕಾಲೇಜ್ಗಳನ್ನು ಸ್ಥಾಪನೆ ಮಾಡಿದಾಗ ಅದು ಜಿಲ್ಲಾ ಆಸ್ಪತ್ರೆಗಳು ವೈದ್ಯಕೀಯ ಕಾಲೇಜ್ಗೆ ಸೇರ್ಪಡೆ ಮಾಡಿದ್ರು. ಅದು ತಾತ್ಕಾಲಿಕವಾಗಿಯೇ ಸೇರ್ಪಡೆ ಆಗಿರ್ತಕ್ಕಂಥದ್ದು ಬಹುತೇಕ ಕಡೆ, ಒಂದೆರಡು ಕಡೆ ಮಾತ್ರ ಅದು ಅವರಿಗೆ ಟ್ರಾನ್ಸ್ಫರ್ ಆಗಿದೆ. ಏನಂತ ಹೇಳಿದ್ರೆ, ನೀವು ನಂತರ ಅವ್ರದ್ದೇ ಆದಂಥ ಪ್ರತ್ಯೇಕವಾದ ಆಸ್ಪತ್ರೆ ಕಟ್ಕೋಬೇಕು, ನಂತರ ಇದು ವಾಪಸ್ಸು ನಮ್ಮ ಇಲಾಖೆಗೆ ವಾಪಸ್ ಕೊಡಬೇಕು ಅಂತಲೇ ಇರುವಂಥದ್ದು. ಆದರೆ ಅದೆಲ್ಲೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಮಾಡಿ ಇಲ್ಲ ಎಲ್ಲೂ. ನೋಡಿ, ಅದಕ್ಕೆ ಏನಂತ ಹೇಳಿದ್ರೆ, ಮುಖ್ಯವಾಗಿ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಕಟ್ಟಬೇಕಾದ್ರೆ ಅದಕ್ಕೆ ಪ್ರತ್ಯೇಕವಾದ ಅನುದಾನ ಕೊಡಬೇಕಾಗ್ತದೆ, ಪ್ರತ್ಯೇಕವಾದಂಥ ಆಸ್ಪತ್ರೆ ಕಟ್ಟಬೇಕಾಗ್ತದೆ, ನಮ್ಮಲ್ಲಿ ಮ್ಯಾನ್ ಪವರ್ ಕೊಡಬೇಕಾಗ್ತದೆ. ಮತ್ತು ಅದು ಬಹುತೇಕ ಎಲ್ಲೂ ನಡೆದಿಲ್ಲ. ಕೆಲವು ಜಿಲ್ಲೆ, ಮೈಸೂರು ಜಿಲ್ಲೆಯಲ್ಲಿ ಮಾಡಿದ್ರು ಹೊಸ ಜಿಲ್ಲಾ ಆಸ್ಪತ್ರೆ. ಬಹುಶಃ ಅವಾಗ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ದಕ್ಕೆ ಅದಾಯ್ತು ಹಿಂದಿನ ಸರ್ಕಾರದಲ್ಲಿ ಅವರಿದ್ದಾಗ. ಆಮೇಲೆ ಬಳ್ಳಾರಿಯಲ್ಲಿ ಮಾತ್ರ ಒಂದು ಕಡೆ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಇದೆ, ಉಳಿದಿರೋ ಕಡೆ ಎಲ್ಲೂ ಇಲ್ಲ. ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಯಿತು ಅದು ಮೆಡಿಕಲ್ ಕಾಲೇಜ್ಗೆ ಹೋಗಿದೆ. ಜಿಲ್ಲಾ ಆಸ್ಪತ್ರೆಯ ಒಂದು ನಿರ್ವಹಣೆ ಅವ್ರ ಜವಾಬ್ದಾರಿ ಆಗ್ತದೆ. ಅದರಿಂದ ಅದು ಪ್ರಾಕ್ಟಿಕಲಾಗಿ ಆ ಥರ ಆಗೋಗಿದೆ. ಇನ್ನು ವಾಪಸ್ ಕೇಳೋಕೆ ಹೋದರೆ ಕೂಡ ಅವ್ರು ಇನ್ನೊಂದು ಆಸ್ಪತ್ರೆ ನಿರ್ಮಾಣ ಮಾಡ್ಕೋಬೇಕು. ಯಾಕಂದರೆ NMC ಗೈಡ್ಲೈನ್ಸ್ ಇರ್ತದೆ. NMC ಗೈಡ್ಲೈನ್ಸ್ ಪ್ರಕಾರ ಆ ಆಸ್ಪತ್ರೆ ಅವ್ರ ಜೊತೆಲಿ ಇರಲೇಬೇಕು, ಇಷ್ಟು ಬೆಡ್ಸ್ ಇರಲೇಬೇಕು ಅಂತ. ಸೊ ಅದು ಒಂದು ಸಮಸ್ಯೆ ಇದೆ. ನೀವು ಕೇಳ್ತಾ ಇರುವಂಥದ್ದು ಇನ್ನೊಂದು ಆಸ್ಪತ್ರೆ. ಈಗ ಇನ್ನೊಂದು ಆಸ್ಪತ್ರೆ ಕಟ್ಟಬೇಕಾದ್ರೆ ನಾವು ಈಗ ಈ ನಮ್ಮ ಸರ್ಕಾರ ಬಂದ ಮೇಲೆ 3 ಕಡೆ ಆ ಥರ ನಾವು ಮಾಡಿಸಿದ್ದೇವೆ. ಒಂದು ಬೀದರ್ನಲ್ಲಿ, ಅಲ್ಲಿ ಜಿಲ್ಲಾ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಬಸವ ಕಲ್ಯಾಣದಲ್ಲಿ ಅಲ್ಲಿರುವಂಥ ತಾಲೂಕು ಆಸ್ಪತ್ರೆನ ಜಿಲ್ಲಾ ಆಸ್ಪತ್ರೆಗೆ ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ. ಅದೇ ಥರ ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು, ಸಿಂಧನೂರಿಗೆ ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ ಜಿಲ್ಲಾ ಆಸ್ಪತ್ರೆಗೆ. ಚಾಮರಾಜನಗರಲ್ಲಿ ಜಿಲ್ಲೆಯಲ್ಲಿ ಅಲ್ಲಿ ಜಿಲ್ಲಾ ಆಸ್ಪತ್ರೆಯನ್ನು ಕೊಳ್ಳೇಗಾಲದಲ್ಲಿ ಮಾಡ್ತಾ ಇದ್ದೀವಿ. ಅದೇ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇಲ್ಲ, ಇನ್ನೊಂದು ಜಾಗದಲ್ಲಿ ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ 3 ಕಡೆ ನಾವು ಮಾಡಿದ್ದೇವೆ. ಇನ್ನು ಉಳಿದಿರೋ ಭಾಗಗಳಲ್ಲೂ ಕೂಡ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು, ಏಕಕಾಲದಲ್ಲಿ ಎಲ್ಲ ಮಾಡೋಕ್ಕಾಗಲ್ಲ. ಈಗ ಶಿವಮೊಗ್ಗದ ಏನಾಯ್ತು? ಸೊ ಶಿವಮೊಗ್ಗ ಸದ್ಯದಲ್ಲಿ ನಮ್ಮ ಮುಂದೆ ಇಲ್ಲ. ಮುಂದಿನ ದಿವಸಗಳಲ್ಲಿ ಅದು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಚರ್ಚೆ ಮಾಡ್ಬೋದು. ಹೇಳಿದ್ರೆ ಸಾಗರ ಇದೆ, ತೀರ್ಥಹಳ್ಳಿ ಇದೆ, ಸೊರಬ ಇದೆ, ಭದ್ರಾವತಿ ಇದೆ. ಅಲ್ಲೆಲ್ಲಾದ್ರೂ ಒಂದು ಕಡೆ ಇರುವಂತ ಆಸ್ಪತ್ರೆಗೆ ಈಗ 100 ಬೆಡ್ ತಾಲೂಕು ಆಸ್ಪತ್ರೆ ಇರ್ತದೆ, ಅದಕ್ಕೆ ಇನ್ನೊಂದು 150 ಬೆಡ್ ಸೇರಿಸಿದ್ರೆ 250 ಬೆಡ್ಗೆ ಅವಾಗ ನಾವು ಇನ್ನೊಂದು ಜಿಲ್ಲಾ ಆಸ್ಪತ್ರೆಗೆ ತಗೊಂಡು ಹೋಗ್ಬೋದು. ಶಿವಮೊಗ್ಗ ನಗರದಲ್ಲಿ ಮಾಡ್ತಕ್ಕಂಥ ಯಾವ ಪ್ರಸ್ತಾವನೆ ಇಲ್ಲ. ಮಲ್ಲೆ ಅಧ್ಯಕ್ಷರೇ, ಸಲೀಸಾಗಿ ತೊಳ್ಕೊಂಡು ಬಿಟ್ರು ಅವರು. ಅದನ್ನ ನೀವು ಹೇಳ್ಬೇಕಲ್ಲ ಸರ್, ನೀವು ಆಸ್ಪತ್ರೆ ಕಟ್ಕೋಬೇಕಂತ ಅವ್ರಿಗೆ ಹೇಳ್ಬೇಕಲ್ಲ ನೀವು. ಅದು ಸಾರಿ ಈಗ ಮಾಡಬೇಡಿ. ಈಗ ಇರುವಂತ ನಿಮ್ಗೆ ವ್ಯವಸ್ಥೆಗಳು ಸರ್ ಇಲ್ಲ, ಒಂದು ನಿಮಿಷ ಸರ್, ಯಾಕೆ ಹೇಳ್ತಾ ಇದ್ದೀರಿ? ನೈಟ್ ಹೊಸ ಜಿಲ್ಲಾ ಒಂದು ಜಿಲ್ಲಾ ಆಸ್ಪತ್ರೆ ಮಾಡಬೇಕಾದ್ರೆ ದಯಮಾಡಿ ನಮ್ಮ ಸಂಗತಿ ಕೇಳಿ. ಆ ರೀತಿಯಾಗಿ ಅದನ್ನ ಆಶ್ವಾಸನೆ ಕೊಡಕ್ಕಾಗ ದೊಡ್ಡ ಪ್ರಾಜೆಕ್ಟ್ ಅದು. ಜಿಲ್ಲಾ ಆಸ್ಪತ್ರೆ 200 ಕೋಟಿ ರೂಪಾಯಿ ಬೇಕಾಗುತ್ತೆ. ಅದಕ್ಕೋಸ್ಕರ ಅನುದಾನ ಅದೆಲ್ಲ ಬೇಕಾಗುತ್ತೆ. ಎಲ್ಲ ಕಡೆ ಮಾಡಕ್ಕಾಗಲ್ಲ. ಈ ವರ್ಷ ನಾನು 3 ಕಡೆ ಆತರ ಮಾಡ್ತಾ ಇದ್ದೀನಿ. ಆಗಿದೆ ಸರ್. ನಮ್ಮ ಮುಂದಿನ ವರ್ಷಗಳಲ್ಲಿ ನೋಡೋಣ, ಮುಂದಿನ ವರ್ಷಗಳಲ್ಲಿ ನೋಡೋಣ ಅಲ್ಲ ಸರ್. ನಂದು ಇನ್ನೊಂದು ಏನು ಅಂದ್ರೆ, ಮೆಡಿಕಲ್ ಕಾಲೇಜ್ನವ್ರಿಗೆ ಸಂಬಂಧ ಇಲ್ವಾ ಹಾಗಾದ್ರೆ? ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧ ಇಲ್ವಾ ಹಾಗಾದ್ರೆ? ಇನ್ನೊಂದು ಆಸ್ಪತ್ರೆ ಕಟ್ಕೋಬೇಕು ಅನ್ನೋದು ಅವ್ರ ಯೋಚನೆ ಮಾಡಲ್ವಾ ಹಾಗಾದ್ರೆ? ಅದೇನ್ ಮಾಡಿದಾರೆ ಅಂತ ಅವ್ರು ಕಟ್ಟೋದು ಒಂದೇ, ಸರ್ಕಾರ ಸಾರಿ ನಾವು ಕಟ್ಟಿದ್ರೆ ನಾವು ದುಡ್ಡು ಕೊಡ್ಬೇಕು, ಅವ್ರು ಕಟ್ಟಿದ್ರೆ ಅವ್ರು ದುಡ್ಡು ಖರ್ಚು ಮಾಡ್ಬೇಕು. ಅಂತಿಮವಾಗಿ ಬರೋದು ಎಲ್ಲ ಅದಕ್ಕೆ ನಿಮ್ಗೆ ಸದ್ಯದಲ್ಲಿ ಪ್ರಸ್ತಾವನೆ ಇಲ್ಲ. ಮುಂದಿನ ದಿವಸಗಳಲ್ಲಿ ನೋಡೋಣ ಅಂತ ಹೇಳಿದೀನಿ. ನೋಡೋಣ ಸರ್, ಅವರೇ ಹೇಳಿ, ನೀವು ಅವ್ರು ಕುತ್ಕೊಂಡು ಚರ್ಚೆ ಮಾಡ್ಬೇಕಲ್ಲ. ಈಗ ಚನ್ನಬಸಪ್ಪ ಅವರೇ ಸರ್, ಅವರು ನಮಗೆ 5 ವರ್ಷದಲ್ಲಿ ಕಟ್ಕೊಡ್ತೀವಿ ಅಂತ ಭರವಸೆ ಮೇಲೆ ಕೊಟ್ಟಿದ್ದೀವಿ ಸರ್. 5 ವರ್ಷ ಆದ್ಮೇಲೂ ಕಟ್ಟಿಲ್ಲ. ಯಾವಾಗ ಕೊಟ್ಟಿ ಸರ್ ಅವರಿಗೆ? ನಮ್ಮ ಜಿಲ್ಲೆ ಆಸ್ಪತ್ರೆ ಸರ್, ಚನ್ನಬಸಪ್ಪನವ್ರು ಏನ್ ಹೇಳ್ತಾ ಇದ್ದಾರೆ, 950 ಹಾಸಿಗೆ ಇರುವಂತದ್ದು, 2-2.5 ಸಾವಿರ ಜನ ಅಲ್ಲಿ ಬರ್ತಾ ಇದ್ದಾರೆ, ನಮ್ಮೆಲ್ಲ ಇಡೀ ತಾಲೂಕುಗಳು. ನಾನು ಹೇಳ್ತೀನಿ, ನಿಮ್ಮ ಸರ್ಕಾರ ಬಂದ್ರ ಮೇಲೆ ಆಸ್ಪತ್ರೆ ಮೀಟಿಂಗ್ ಒಂದು ಕರೀಲಿಲ್ಲ ಸರ್. ನೀವು ಬಂದಾಗ ಕರಿತೀರಿ ಅಂತ ನಾವು ತಿಳ್ಕೊಂಡಿದ್ವಿ.